ನಾನು ಚಿಕ್ಕವಳಿದ್ದಾಗ ಯಾರಾದರೂ ನೀನು ದೊಡ್ಡವಳಾದ್ಮೇಲೆ ಏನಾಗಬೇಕು ಅಂತ ಕೇಳಿದ್ರೆ ನಾನು ಹೌಸ್ ವೈಫ್ ಆಗಬೇಕು, ಗೃಹಿಣಿ ಆಗಬೇಕು ಅಂತ ಹೇಳ್ತಾ ಇದ್ದೆ. ಯಾಕಂದರೆ ನಾನು ನಮ್ಮಮ್ಮ ನೋಡ್ತಾ ಇದ್ದೆ ಎಷ್ಟು ಆರಾಮಾಗಿ ಅಡುಗೆ ಮಾಡಿಕೊಂಡು ಕಿಟ್ಟಿ ಪಾರ್ಟೀಸ್ ಮಾಡಿಕೊಂಡು ಮಜವಾಗಿದ್ದರು. ರೈಟ್ ನಾವು ನಾನು ಹೌಸ್ ವೈಫ್ ಲೈಫ್ನ ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 6 ಮಂತ್ಸ್ ಆಯಿತಾ ಬಂತು ಆಯಿತಾ. ಬಟ್ ಆ ಲೈಫ್ ಇಂಡಿಯಾಲಿ ಮಾತ್ರ ಸಖತ್ತಾಗಿರುತ್ತೆ ಅಂತ ಗೊತ್ತಾಯಿತು. ಲಿವಿಂಗ್ ಅಬ್ರಾಡ್ ಲುಕ್ಸ್ ಗ್ಲಾಮರಸ್, ಬಟ್ ಒಂದೊಂದ್ಸಲ ವಾವ್ ವಾಟ್ ಅ ಲೈಫ್, ಐ ಫೀಲ್ ಲೈಕ್ ಅ ಕ್ವೀನ್ ಅಂತ ಅನಿಸುತ್ತೆ. ಬಟ್ ಒಂದ್ಸಲ ಐ ಫೀಲ್ ಸೊ ಡಿಪ್ರೆಸ್ಡ್ ಆಯಿತಾ. ಮನೇನ ಮಿಸ್ ಮಾಡ್ಕೊತೀನಿ, ಪೇರೆಂಟ್ಸ್ನ ಮಿಸ್ ಮಾಡ್ಕೊತೀನಿ, ಮತ್ತು ಸಂಜೆ ಆದರೆ ಆ ಗೋಬಿ ತಿನ್ನೋದು, ಬೆಳಗ್ಗೆ ಆದರೆ ಆ ಮುನ್ಸಿಪಾಲಿಟಿ ಸಾಂಗ್ಸ್ ಅದೆಲ್ಲ ಫುಲ್ ನೆನಪಾಗುತ್ತೆ. ಹಾಗಂತ ಇಂಡಿಯಾಗೆ ಹೋಗ್ಬೇಕಂತನೂ ಅನಿಸ್ತಾ ಇಲ್ಲ. ಐ ಆಮ್ ಎಂಜಾಯಿಂಗ್ ಮೈ ಫಸ್ಟ್ ವಿಂಟರ್. ಆಲ್ಮೋಸ್ಟ್ ಮಿನಿಮಮ್ ಅಂದರೆ 4 ರಿಂದ 3 ಡಿಗ್ರಿವರೆಗೂ ಹೋಗುತ್ತೆ. ಇಲ್ಲಿ ಲೈಫ್ ಸ್ಟೈಲ್, ಇಲ್ಲಿ ಜನ ಎಲ್ಲ ಕಂಪ್ಲೀಟ್ ಡಿಫ್ರೆಂಟ್, ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಯಿದ್ದೀನಿ ಆ್ಯಂಡ್ ಐ ಆಮ್ ಥರೋಲಿ ಎಂಜಾಯಿಂಗ್ ಇಟ್. ಆಮೇಲೆ ಡ್ರೈವಿಂಗ್ ಕಲಿತಾ ಇದ್ದೀನಿ. ಇಂಡಿಯಾದಲ್ಲೇ ಕಲ್ತಿದ್ದೆ, ಬಟ್ ಇಲ್ಲಿ ಲೈಸೆನ್ಸ್ ತೊಗೊಳೋದು ಭಾರಿ ಕಷ್ಟ. ಸೊ ಹಾಗಾಗಿ ಡ್ರೈವಿಂಗ್ ಸ್ಕಿಲ್ಸ್ನ ರಕ್ಷಿತ್ ನಂಗೆ ನೀಟಾಗಿ ಹೇಳ್ಕೊಡ್ತಾ ಇದ್ದಾನೆ. ಸೊ ಕೊನೆಯದಾಗಿ ಏನು ಹೇಳಬೇಕಂತ ಅಂದರೆ, ಇಂಡಿಯಾದಲ್ಲಿರೋರಿಗೆ ಅಬ್ರಾಡ್ ಮೇಲೆ ಆಸೆ, ಇಲ್ಲಿ ಅಬ್ರಾಡಲ್ಲಿ ಇರೋರಿಗೆ ಇಂಡಿಯಾ ಮೇಲೆ ಆಸೆ. ಅಷ್ಟೇ ಅಲ್ವಾ ಲೈಫ್.